Good morning everybody and welcome to the class studio. Today we learn 5th standard English lesson The Boss Who Cares. Before we start this lesson, subscribe our channel and press the bell icon for the latest updates of our videos. Don't forget to press the like button. Okay, let's start the warm-up activity. Task A. With the help of your teacher, try to know what work has been done in Indian Space Research Organization ISRO and the Defense Research and Development Organization DRDO. ನಿಮ್ಮ ಟೀಚರ್ ಸಹಾಯದಿಂದ ನೀವು ಇಸ್ರೋ ಹಾಗೂ DRDO ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೇಕು. ನಾನು ನಿಮಗೆ ಇವೆರಡರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೀಡ್ತಾ ಇದ್ದೇನೆ. ಸೊ ಲಿಸನ್ ಕೇರ್ಫುಲಿ. ಓಕೆ. ವರ್ಕ್ ಡನ್ ಬೈ ಇಸ್ರೋ. ISRO means Indian Space Research Organization. It is the space agency of Government of India. Its headquarters is in Bangalore. Here, the scientists was developed space technology for national development. ISRO built India's first artificial satellite Aryabhata and was launched from Russia on 19th April 1975. The satellite Rohini was the first satellite launched by an Indian-made launch vehicle. ISRO has developed Polar Satellite Launch Vehicles, that is PSLV, for launching satellite into polar orbits. It has also developed GSLV, Geostationary Satellite Launch Vehicles, for placing satellites into orbits. Okay. Next, work done by DRDO, Defense Research and Development Organization, is an agency which does military research and development. It has 52 laboratories where scientists are engaged in developing defense technologies. It has developed a missile named Prithvi in 1980 and Akash, Trishul and Nag missile in 2010. Okay children, next we continue. See the task B. Look at this word, satellite. ಇಲ್ಲಿ ಒಂದು ವರ್ಡ್ ಸ್ಯಾಟಲೈಟ್ ಅನ್ನೋದನ್ನ ಕೊಡಲಾಗಿದೆ. ಹೌ ಮೆನಿ ಸ್ಮಾಲರ್ ವರ್ಡ್ಸ್ ಕ್ಯಾನ್ ಯು ಮೇಕ್ ಫ್ರಮ್ ದಿಸ್ ಒನ್ ವರ್ಡ್? ಈ ಒಂದು ವರ್ಡ್ನಿಂದ ನೀವು ಪುಟ್ಟ ಪುಟ್ಟದಂಥ ಎಷ್ಟು ವರ್ಡ್ಸ್ಗಳನ್ನು ಮಾಡೋದಕ್ಕೆ ಸಾಧ್ಯ ಅಷ್ಟನ್ನು ನೀವಿಲ್ಲಿ ಮಾಡಬೇಕಾಗಿದೆ. ಸೊ ಸಿ, ಫಸ್ಟ್ 2 ವರ್ಡ್ಸನ್ನು ಅವರೇ ಕೊಟ್ಟಿದ್ದಾರೆ. ಸ್ಯಾಟ್, ಸಾಲ್ಟ್. ನೋಡಿ, SAT ಸ್ಯಾಟ್, SALT ಸಾಲ್ಟ್. ಈ ಥರ ನಾವು ಲೆಟರ್ಸನ್ನ ಯೂಸ್ ಮಾಡಿಕೊಂಡು ವರ್ಡ್ಸನ್ನು ಮಾಡಬೇಕು. ಸೊ ನಾನು ಕೆಲವೊಂದು ವರ್ಡ್ಸನ್ನ ಇಲ್ಲಿ ಬರೆದಿದ್ದೀನಿ ನೋಡಿ. ಟೆಲ್, ಲೈಟ್, ಏಟ್, ಲಿಟ್, ಟೇಲ್, ಆಲ್. ಓಕೆ, ದೀಸ್ ಆರ್ ಆಲ್ ಕಮಿಂಗ್ ಫ್ರಮ್ ದಿಸ್ ವರ್ಡ್. ಓಕೆ, ಇದೇ ವರ್ಡ್ನಿಂದ ಅಕ್ಷರಗಳನ್ನು ಜೋಡಿಸಿ ಮಾಡಿರುವಂಥ ಸ್ಮಾಲರ್ ವರ್ಡ್ಸ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? Now let's start the lesson. At Tumba Space Center, there were about 70 scientists. They were all involved in developing rockets. This was an adventurous task. ತುಂಬಾ ಅನ್ನುವಂತಹ ಸ್ಪೇಸ್ ಸೆಂಟರ್ನಲ್ಲಿ 70 ಜನರಿಗಿಂತ ಹೆಚ್ಚಾಗಿ ಸೈಂಟಿಸ್ಟ್ಗಳು ಇದ್ರು.
ಸೊ ಅವರೆಲ್ಲರೂ ಕೂಡ ರಾಕೆಟ್ಸ್ಗಳನ್ನು ಮಾಡೋದ್ರಲ್ಲಿ ತೊಡಗಿದ್ರು. ಈ ರೀತಿಯಾಗಿ ರಾಕೆಟ್ಸ್ಗಳನ್ನು ತಯಾರು ಮಾಡುವಂಥದ್ದು ಒಂದು ಅಡ್ವೆಂಚರಸ್ ಟಾಸ್ಕ್. ಆ್ಯಂಡ್ ದಿಸ್ ಟುಕ್ ಎ ಲಾಟ್ ಆಫ್ ಟೈಮ್. ದೇರ್ ವಾಸ್ ಸೋ ಮಚ್ ಆಫ್ ವರ್ಕ್ ದಟ್ ರಿಯಲಿ ಮೇಡ್ ದೆಮ್ ರೆಸ್ಟ್ಲೆಸ್. ಹಾಗೆಯೇ ಇದಕ್ಕೆ ಬಹಳಷ್ಟು ಸಮಯ ಕೂಡ ತಗೊಳ್ತಾ ಇತ್ತು. ಸೊ ಅದಕ್ಕೋಸ್ಕರ ಅವರಿಗೆ ವಿಶ್ರಾಂತಿನೇ ಇಲ್ಲದೆ ಇರೋ ರೀತಿಯಲ್ಲಿ ಅವರು ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ರು. ಸೈಂಟಿಸ್ಟ್ಗಳು ಯಾವಾಗಲೂ ಕೂಡ ಅದೇ ಕೆಲಸದಲ್ಲಿ ತೊಡಗಿರಬೇಕಾಗಿತ್ತು. ಸೊ ಅವರಿಗೆ ಒಂದು ವಿಶ್ರಾಂತಿ ಅನ್ನೋದು ಕೂಡ ಸಿಗ್ತಾ ಇರಲಿಲ್ಲ. ದೇ ವರ್ಕ್ಡ್ ರೈಟ್ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್ ಆ್ಯಂಡ್ ಸಮ್ಟೈಮ್ಸ್ ದೇ ಲೆಫ್ಟ್ ಫಾರ್ ಹೋಮ್ ಅಟ್ ಮಿಡ್ ನೈಟ್. ಬಟ್ ದೇ ವರ್ ಆಲ್ ಹ್ಯಾಪಿ to work under their boss and did not think of quitting the job. ಅಲ್ಲಿನ ವಿಜ್ಞಾನಿಗಳೆಲ್ಲರೂ ಕೂಡ ಬೆಳಿಗ್ಗೆಯಿಂದ ರಾತ್ರಿ ತನಕನೂ ಕೂಡ ಕೆಲಸ ಮಾಡ್ತಾ ಇದ್ರಂತೆ. ಮತ್ತೆ ಕೆಲವೊಮ್ಮೆ ಅವ್ರ ಮನೆಗೆ ಹೋಗುವಾಗ ಮಿಡ್ ನೈಟ್ ಅಂದರೆ ಮಧ್ಯರಾತ್ರಿ ಆಗಿರ್ತಿತ್ತು. ಆದರೂ ಕೂಡ ಅಲ್ಲಿನ ಸೈಂಟಿಸ್ಟ್ಗಳು ವಿಜ್ಞಾನಿಗಳು ತುಂಬ ಸಂತೋಷದಿಂದನೇ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಬಿಕಾಸ್ ಆಫ್ ದೇರ್ ಬಾಸ್. ಅವರ ಬಾಸ್ ಯಾರಿದ್ರೋ ಅವರ ಒಂದು ನೇತೃತ್ವದಲ್ಲಿ ಕೆಲಸ ಮಾಡುವಂಥದ್ದು ಅವರಿಗೆ ತುಂಬ ಇಷ್ಟ ಆಗ್ತಾ ಇತ್ತು. ಹಾಗಾಗಿ ಅವರು ಯಾರೂ ಕೂಡ ತಮ್ಮ ಕೆಲಸವನ್ನು ಬಿಡುವಂಥ ಯೋಚನೆಯನ್ನೇ ಮಾಡ್ತಾ ಇರಲಿಲ್ಲ. ಸಿ ದ ನೆಕ್ಸ್ಟ್ ಪ್ಯಾರಾ. ನೋಡಿ, ಇಲ್ಲಿ ಒಂದು ಚಿತ್ರವನ್ನು ತೋರಿಸಲಾಗಿದೆ. ಇಟ್ ಇಸ್ ಎ ಸ್ಪೇಸ್ ಸೆಂಟರ್, ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಒಬ್ಬ ಸೈಂಟಿಸ್ಟ್ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಿ ಈಸ್ ಇನ್ವಾಲ್ವ್ಡ್ ಇನ್ ಹಿಸ್ ವರ್ಕ್. ಅವರ ಕೆಲಸದಲ್ಲಿ ಅವರು ತಲ್ಲೀನರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ವಾ. ಒನ್ ಡೇ ಒನ್ ಆಫ್ ದ ಸೈಂಟಿಸ್ಟ್ ಕೇಮ್ ಟು ಹಿಸ್ ಬಾಸ್ ಆ್ಯಂಡ್ ಆಸ್ಕ್ಡ್, ಸರ್, ಐ ಹ್ಯಾವ್ ಪ್ರಾಮಿಸ್ ಟು ಟೇಕ್ ಮೈ ಚಿಲ್ಡ್ರನ್ ಟು ದ ಎಕ್ಸಿಬಿಷನ್ ಇನ್ ಟೌನ್ ಟುಡೇ. ಹಾಗೆಯೇ ಒಂದಿನ ಒಬ್ಬ ವಿಜ್ಞಾನಿ ತಮ್ಮ ಬಾಸ್ ಹತ್ರ ಬಂದ್ಬಿಟ್ಟು ಕೇಳ್ತಾರಂತೆ, ಸರ್, ನಾನು ನನ್ನ ಫ್ಯಾಮಿಲಿನ ಎಕ್ಸಿಬಿಷನ್ನಿಗೆ ಕರ್ಕೊಂಡೋಗ್ಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಬೇಗ ಮನೆಗೆ ಕಳಿಸ್ಕೊಡಿ, ನನಗೆ ರಜೆ ಬೇಕಿದೆ ಅಂತ ಹೇಳಿ ಕೇಳ್ತಾರೆ. ವಿಲ್ ಯು ಪ್ಲೀಸ್ ಅಲೋ ಮೀ ಟು ಲೀವ್ ದ ಆಫೀಸ್ ಅಟ್ 5:30 ಇನ್ ದ ಈವ್ನಿಂಗ್. ಹಾಗಾಗಿ ಸಂಜೆ ಸ್ವಲ್ಪ ನಾನು ಬೇಗ ಹೋಗ್ತೀನಿ ಸರ್ ಅಂತ ಹೇಳಿ ಹೇಳ್ತಾರೆ. ಹಿಸ್ ಬಾಸ್ ರಿಪ್ಲೈಡ್, ಆಲ್ ರೈಟ್, ಯು ಆರ್ ಪರ್ಮಿಟೆಡ್ ಟು ಲೀವ್ ದ ಆಫೀಸ್ ಅರ್ಲಿ ಟುಡೇ. ಅದಕ್ಕೆ ಬಾಸ್ ಹೇಳ್ತಾರೆ, ಆಯ್ತಪ್ಪ, ನೀನು ಸಂಜೆ ಇವತ್ತು ಬೇಗ ಹೋಗ್ಬೋದು, ಪರ್ಮಿಷನನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ದ ಸೈಂಟಿಸ್ಟ್ ವಾಸ್ ಹ್ಯಾಪಿ ಆ್ಯಂಡ್ ಸ್ಟಾರ್ಟೆಡ್ ವರ್ಕಿಂಗ್. ಹಿ ವಾಸ್ ಸೋ ಬ್ಯುಸಿ ವರ್ಕಿಂಗ್ ದಟ್ he never even bothered to look at his watch. ಆ ವಿಜ್ಞಾನಿ ತುಂಬ ಸಂತೋಷದಿಂದ ಅಲ್ಲಿಂದ ಹೋಗಿ ತನ್ನ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಅವರು ಕೆಲಸದಲ್ಲಿ ಇಷ್ಟು ತಲ್ಲೀನರಾಗಿ ತೊಡಗ್ತಾರೆ ಅಂದರೆ ವಾಚ್ ಕೂಡ ನೋಡಲ್ಲ ಅಂತೆ. ಟೈಮ್ ಎಷ್ಟಾಗಿದೆ ಅಂತಲೂ ಕೂಡ ನೋಡ್ಕೊಳ್ತಾ ಇಲ್ಲ. ಆಫ್ಟರ್ ದ ಡೇಸ್ ವರ್ಕ್ ವಾಸ್ ಕಂಪ್ಲೀಟೆಡ್, he looked at the watch and it was 8:30 in the evening. ಕೆಲಸ ಎಲ್ಲ ಮುಗಿಸಿದ ನಂತರ ಅವ್ರು ನೋಡ್ತಾರೆ ಪುನಃ ವಾಚನ್ನ. ಆಗಾಗಲೇ 8:30 ಗಂಟೆ ಆಗಿದೆ. ಹಿ ಲುಕ್ಡ್ ಫಾರ್ ಹಿಸ್ ಬಾಸ್. ಅವರು ತಮ್ಮ ಬಾಸನ್ನ ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ. ಎಸ್ ವಿ ಕಂಟಿನ್ಯೂ. ದ ಬಾಸ್ ವಾಸ್ ನಾಟ್ ದೇರ್. ಆಸ್ ಹಿ ಹ್ಯಾಡ್ ಟೋಲ್ಡ್ ದ ಬಾಸ್ ಇನ್ ದ ಮಾರ್ನಿಂಗ್ ಇಟ್ ಸೆಲ್ಫ್, ಹಿ ಕ್ಲೋಸ್ಡ್ ಎವ್ರಿಥಿಂಗ್ ಆ್ಯಂಡ್ ಲೆಫ್ಟ್ ಫಾರ್ ಹೋಮ್. ಆದರೆ ಅವರ ಬಾಸ್ ಅಲ್ಲಿರಲಿಲ್ಲ. ಯಾವಾಗ ತಮ್ಮ ಬಾಸ್ ಹತ್ರ ಅವರು ಮಾರ್ನಿಂಗ್ ಬೆಳಿಗ್ಗೆ ಮಾತನಾಡಿದ್ರು, ಪರ್ಮಿಷನ್ ತಗೊಂಡಿದ್ರು, ಆವಾಗ ಅವರೆಲ್ಲದನ್ನು ಕ್ಲೋಸ್ ಮಾಡಿ ಮನೆಗೆ ಹೋಗ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಪ್ಯಾರೋ. ಆನ್ ದ ವೇ ಹೋಮ್ he remembered the promise he had made to his children and felt sad for disappointing them. He wondered how he would calm his wife. ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ತಾವು ತಮ್ಮ ಮಕ್ಕಳಿಗೆ ಮಾಡಿದ್ದಂತಹ ಪ್ರಾಮಿಸ್ ನೆನಪಾಗುತ್ತೆ.
ಆ ವಿಜ್ಞಾನಿಗೆ. ಅವರು ಡಿಸಪಾಯಿಂಟ್ ಕೂಡ ಮಾಡ್ಕೋತಾರೆ, ಅವರಿಗೊಂಥರ ಬೇಜಾರು ಕೂಡ ಆಗುತ್ತೆ. ಮತ್ತು ತಮ್ಮ ಹೆಂಡತಿಯನ್ನು ಯಾವ ರೀತಿಯಾಗಿ ಅವರು ಫೇಸ್ ಮಾಡಬೇಕು, ಅವ್ರಿಗೆ ಹೇಗೆ ಶಾಂತ ಮಾಡಬೇಕು, ಪ್ರಶಾಂತವಾಗಿಡಬೇಕು ಅನ್ನೋದಕ್ಕೆ ಅವರಿಗೆ ಒಂದು ಯೋಚನೆ ಬರ್ತಾ ಇರುತ್ತೆ. ಹೀಗೆ ಯೋಚಿಸ್ತಾ ಆ ವಿಜ್ಞಾನಿ ಮನೆ ಕಡೆ ಹೋಗ್ತಾರೆ. ಮನೆಗೆ ಬಂದ ನಂತರ ಏನಾಗುತ್ತೆ ಅನ್ನೋದನ್ನ ನೋಡೋಣ ಈಗ. ನೋಡಿ, ಆ ಸೈಂಟಿಸ್ಟ್ ಮನೆಗೆ ಬಂದಿದ್ದಾರೆ. ಸೊ ಅವ್ರ ಹೆಂಡತಿ ಇಲ್ಲಿ ನಿಟ್ಟಿಂಗ್ ಮಾಡ್ತಾ ಕೂತಿದ್ದಾರೆ. ನೋಡುವ. The scientist reached home. He found that the children were not there. He saw his wife sitting alone in the hall knitting. ಸೈಂಟಿಸ್ಟ್ ಮನೆಗೆ ಬಂದ ನಂತರ ಮನೆಯಲ್ಲಿ ಮಕ್ಕಳು ಯಾರೂ ಕಾಣಿಸೋದಿಲ್ಲ. ಅವರ ಮಿಸ್ಸಸ್ ಹೆಂಡತಿ ಒಬ್ಬರೇ ಕೂತು ಏನನ್ನ ಹೆಣಿತಾ ಇದ್ದಾರೆ. ನಿಟ್ಟಿಂಗ್ ಅಂದರೆ ಸ್ವೆಟರನ್ನು ಹಾಕುವಂಥದ್ದು, ಹೆಣೆಯುವಂಥದ್ದು ಅಥವಾ ಬೇರೆ ಏನಾದರೂ ಹಾಕ್ತಾ ಇರ್ಬೋದು. ಈ ರೀತಿಯಾಗಿ ಅವರೇನೋ ಮಾಡ್ತಾ ಕೂತಿದ್ದಾರೆ. He expected that his wife would verbally jump on him, but she asked him calmly, "Would you like to have a cup of coffee, or shall I straightway serve dinner if you are hungry?" ಅವ್ರೇನು ಅನ್ಕೋತಾರೆ, ನಾನು ಮಾಡಿರೋ ತಪ್ಪಿಗೆ ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ ಬಂದಿಲ್ಲ ಅಲ್ವಾ ಎಕ್ಸಿಬಿಷನಿಗೆ, ಸೊ ಆ ಸಿಟ್ಟು ಹೆಂಡತಿಲಿರುತ್ತೆ, ಅವ್ರನ್ನ ಹೇಗೆ ಶಾಂತ ಮಾಡಬೇಕಪ್ಪ ಅಂತ ಹೇಳಿ ಅವರು ಯೋಚನೆ ಮಾಡಿಕೊಂಡು ಬರ್ತಾ ಇರ್ತಾರಲ್ವಾ. ಅವ್ರನ್ನ ಸಿಟ್ಟನ್ನು ಹೇಗೆ ಕಡಿಮೆ ಮಾಡಬೇಕು ಅಂತ ಯೋಚನೆ ಮಾಡಿ ಮನೆಗೆ ಬಂದಿದ್ರು. ಬಟ್ ಅವ್ರ ಹೆಂಡತಿ ಸಿಟ್ಟೇ ಆಗಿಲ್ಲ, ತುಂಬ ಕಾಮ್ ಆಗಿದ್ದಾರೆ, ಕೂಲ್ ಆಗಿದ್ದಾರೆ, ಅವ್ರಿಗೇನು ಬೈಲೇ ಇಲ್ಲ. ಹಾಗೆ ಅವ್ರು ಕೇಳ್ತಾರಂತೆ, ಶಾಂತವಾಗಿ ಕೇಳ್ತಾರೆ. ಕಾಮ್ಲಿ ಅಂದರೆ ಪ್ರಶಾಂತವಾಗಿ, ಶಾಂತವಾಗಿ. ಸೊ ವುಡ್ ಯು ಲೈಕ್ ಟು ಹ್ಯಾವ್ ಎ ಕಪ್ ಆಫ್ ಕಾಫಿ, ನಿಮಗೆ ಕಾಫಿ ಏನಾದರೂ ಬೇಕಾ ಅಥವಾ ಸೀದಾ ನೀವು ಊಟನೇ ಮಾಡ್ತೀರಾ, ನಿಮ್ಗೆ ಹಸುವಾಗಿದೆಯಾ ಅಂತ ಕೇಳ್ತಾರೆ. ಹಿ ವಾಸ್ ಸರ್ಪ್ರೈಸ್ಡ್ ಅಟ್ ದಿಸ್ ಆ್ಯಂಡ್ ರಿಪ್ಲೈಡ್, ಐ ವುಡ್ ಲೈಕ್ ಟು ಹ್ಯಾವ್ ಸಮ್ ಕಾಫಿ ಆ್ಯಂಡ್ ಯು ಟು ಮಸ್ಟ್ ಹ್ಯಾವ್ ವಿತ್ ಮೀ. ಅವ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಈ ಥರ ಮಾತಾಡ್ತಿದ್ದಾಳಲ್ಲ ಅಂತ ಹೇಳಿ. ಸೊ ಅವ್ರೇನು ಹೇಳ್ತಾರೆ, ಒಂದು ಕಪ್ ಕಾಫಿ ತಗೊಂಬ, ಹಾಗೆ ನನ್ನ ಜೊತೆಯಲ್ಲಿ ನೀನು ಕೂಡ ಒಂದು ಕಪ್ ಕಾಫಿ ಕುಡಿಬೇಕು ಅಂತ ಹೇಳಿ ಹೇಳ್ತಾರೆ. Before that, tell me where the children are. She said, why don't you know? Your boss came here at 5:15 and has taken the children to the exhibition. ಅದಕ್ಕೂ ಮುಂಚೆ ನೀನು ಹೇಳಬೇಕು ಮಕ್ಕಳೆಲ್ಲಿದ್ದಾರೆ ಅಂತ ಅವಾಗ ಕೇಳ್ತಾರೆ ಅವರು. ಆಗ ಹೆಂಡತಿ ಕೂಡ ಸರ್ಪ್ರೈಸ್ ಆಗಿ ಅವರು ಕೂಡ ಆನ್ಸರ್ ಮಾಡ್ತಾರೆ, ಕೇಳ್ತಾರೆ ಅವ್ರಿಗೆ ಕ್ವಶನನ್ನು. ಯಾಕೆ ನಿಮಗೆ ಗೊತ್ತಿಲ್ವಾ, ನಿಮ್ಮ ಬಾಸ್ ಬಂದಿದ್ರು, ಅವ್ರು ಬಂದ್ಬಿಟ್ಟು ಸಂಜೆ ಮಕ್ಕಳನ್ನ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾ. This was what had happened. The boss who granted the scientist permission saw him working seriously at 5 in the evening. He thought to himself, this person will not leave the work, but if he has promised his children a visit to exhibition, they should enjoy. So he decided to take them himself. ಇದು ನಡೆದಂತಹ ಒಂದು ಸಂಗತಿ. ಸೊ ಬಾಸ್ ಯಾರು ಅವ್ರಿಗೆ ರಜೆ ಕೊಟ್ಟಿದ್ರಲ್ಲ, ಸೈಂಟಿಸ್ಟಿಗೆ ಪರ್ಮಿಷನ್ ಕೊಟ್ಟಿದ್ರಲ್ವಾ, ಅವರು ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಹೋಗಿ ಆ ಸೈಂಟಿಸ್ಟನ್ನು ನೋಡ್ತಾರೆ. ಆ ಸೈಂಟಿಸ್ಟ್, ಆ ವಿಜ್ಞಾನಿ ತುಂಬ ಸೀರಿಯಸ್ ಆಗಿ ಕೆಲಸದಲ್ಲಿ ಮುಳುಗಿರ್ತಾರೆ ಸಂಜೆ 5 ಗಂಟೆಗೆ. ಸೊ ಆ ಒಂದು ಸಂದರ್ಭವನ್ನು ನೋಡಿದಾಗ ಅವ್ರಿಗೇನು ಅನಿಸುತ್ತೆ, ಓ ಇವರು ಕೆಲಸವನ್ನು ಬಿಟ್ಟು ಬರಲ್ಲ, ತುಂಬ ಡೀಪಾಗಿ ಇನ್ವಾಲ್ವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಚಿಲ್ಡ್ರನ್ಸನ್ನು ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಪ್ರಾಮಿಸ್ ಮಾಡಿದಾರಲ್ಲ, ಯಾಕೆ ನಾನೇ ಕರ್ಕೊಂಡು ಹೋಗಬಾರ್ದು ಅಂತ ಹೇಳಿ ಅವರಿಗೆ ಸಂತೋಷ ಆಗಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಅವ್ರೇನು ಮಾಡ್ತಾರೆ, ಅವರೇ ಹೋಗಿ ಕರ್ಕೊಂಡು ಹೋಗ್ತಾರೆ. ಇಂಥ ಒಳ್ಳೆ ಸೈಂಟಿಸ್ಟ್ ನೋಡಿ ಅಲ್ವಾ. ಅವರ ಬಾಸ್ ತಮ್ಮ ಒಬ್ಬ ಸೈಂಟಿಸ್ಟ್ಗಳ ಕಡೆ ಎಷ್ಟು ಗಮನವನ್ನು ಕೊಡ್ತಿದ್ರು ಅನ್ನೋವಂಥ ಸನ್ನಿವೇಶವನ್ನು ಇಲ್ಲಿ ವಿವರಿಸಲಾಗಿದೆ. ಆ ಸೈಂಟಿಸ್ಟ್ ಯಾರು ನೋಡಿ, ಚಿತ್ರದಲ್ಲಿ ಕಾಣ್ತಾ ಇದ್ದಾರಲ್ವಾ, ನೀವೇ ಹೇಳಿ ಗುರ್ತಿಡೀರಿ ಯಾರಿವರು ಅಂತ. ಎಸ್, ಇವರೇ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು. ಆ ಮಕ್ಕಳನ್ನ ಬಂದು ಎಕ್ಸಿಬಿಷನ್ಗೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಚಿತ್ರದಲ್ಲಿ ಮಕ್ಕಳ ಜೊತೆ ಅಬ್ದುಲ್ ಕಲಾಮನ್ನ ತೋರಿಸ್ತಿದ್ದಾರೆ. Okay, see the next para children.
That is why all the scientists at Thamba work under their boss even though the workload is too much. ಸೊ ಅದಕ್ಕೋಸ್ಕರ ಅಲ್ಲಿ ಇದ್ದಂತಹ ಎಲ್ಲ ವಿಜ್ಞಾನಿಗಳು ಕೂಡ ಬಹಳ ಸಂತೋಷದಿಂದ ಅವರ ಕೈ ಕೆಳಗೆ ಕೆಲಸವನ್ನು ಮಾಡ್ತಾ ಇದ್ರು. ಅವರಿಗೆ ಎಷ್ಟೇ ಕೆಲಸ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಪ್ರೆಷರ್ ಒತ್ತಡವನ್ನು ತಗೊಳ್ಳದೆ ಅವ್ರು ಏನು ಮಾಡ್ತಾ ಇದ್ರು, ಕೆಲಸವನ್ನು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. By the way, can you guess who the boss was? He was none other than Dr. APJ Abdul Kalam. ಓಕೆ, ನೀವು ಗೆಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ, ನಿಮಗೆ ಊಹೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಆ ಬಾಸ್ ಯಾರು ಅಂತ? ಸೊ ಅವರೇ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು. ನಾವಿಲ್ಲಿ ಚಿತ್ರದಲ್ಲಿ ನೋಡ್ತಾನೆ ನಾವು ಅವರನ್ನ ಗುರುತು ಹಿಡಿದ್ಬಿಟ್ಟಿದ್ವಿ ಅಲ್ವಾ? ಸೊ ಅವರೇ ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು. Okay children, thus the lesson is completed. See you in the next class. Thank you.